ಹರೇ ಶ್ರೀನಿವಾಸ. ಶ್ರೀನಿವಾಸ ಕಲ್ಯಾಣ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ತಮ್ಮ ಹೆಸರನ್ನು ಹೇಳಿ ಜೋರಾಗಿ. ಅಮಿತಾ ಪ್ರಸಾದ್ ಅಂತ. ಅಮಿತಾ ಪ್ರಸಾದ್ ಅವರು ಇವತ್ತು ಒಂದು ನವರಾತ್ರಿ ಗೊಂಬೆ ಕೂಡಿಸಿದ ಪ್ರಯುಕ್ತವಾಗಿ ಶ್ರೀನಿವಾಸ ಕಲ್ಯಾಣವನ್ನು ತಮಗೆ ಒಂದು ಪ್ರಶ್ನೋತ್ತರ ಮುಖಾಂತರವಾಗಿ ರಥೋತ್ಸವದಲ್ಲಿ ತಾವು ಪಾಲ್ಗೊಳ್ತಾ ಇದ್ದೀರಿ. ನಮ್ಮ ವಿದ್ಯಾಲಯದಿಂದ ತಮಗೆ ಸ್ವಾಗತ. ತುಂಬ ಪ್ರಿಯರು, ಧನ್ಯವಾದಗಳು. ಈಗ ಮೊದಲನೇ ಪ್ರಶ್ನೆ ತಮಗೆ. ರೆಡಿಯಾಗಿದ್ದೀರಾ? ರೆಡಿ. ವೈಕುಂಠಗಿರಿಯಲ್ಲಿ ವಾಸವಾಗಿದ್ದ ವೃಷಭನೆಂಬ ರಾಕ್ಷಸನು ಯಾರಿಗೆ ತೊಂದರೆಯನ್ನು ಕೊಡುತ್ತಿದ್ದನು? ಇನ್ನೊಂದ್ಸಲಿ ಕೇಳ್ತೀನಿ. ವೈಕುಂಠಗಿರಿಯಲ್ಲಿ ವಾಸವಾಗಿದ್ದ ವೃಷಭನೆಂಬ ರಾಕ್ಷಸನು ಯಾರಿಗೆ ತೊಂದರೆ ಕೊಡುತ್ತಿದ್ದನು? ವೈಕುಂಠಗಿರಿಯಲ್ಲಿ ವಾಸವಾಗಿದ್ದ ವೃಷಭನೆಂಬ ರಾಕ್ಷಸನು ಋಷಿಗಳಿಗೆ ತೊಂದರೆಯನ್ನು ಕೊಡುತ್ತಿದ್ದರು. ಋಷಿಗಳಿಗೆ. ಅಲ್ಲಿ ಏನ್ ಮಾಡ್ತಾ ಇದ್ರು ಋಷಿಗಳು? ಯಾಗ ಯಜ್ಞಗಳು ಮಾಡ್ತಾರೆ, ತಪಸ್ಸು ಮಾಡ್ತಾ ಇದ್ರು, ಯಾಗ ಯಜ್ಞಗಳು ಅಂತವ್ರಿಗೆ ತೊಂದರೆಯನ್ನು ಕೊಡ್ತಾ ಇದ್ದ. ಸರಿಯಾದ ಉತ್ತರ. ಯಾಕೆಂದ್ರೆ ಅವ್ರದ್ದು ಏನಂದ್ರೆ, ವೃಷಭನು ಎಂಬ ರಾಕ್ಷಸನು ಉಗ್ರದಿ ತಪವನು ಮಾಡಿದನು, ಯುದ್ಧ ಭಿಕ್ಷೆಯ ಬೇಡಿದನು, ಹೆಸರು ಗಳಿಸಲು ಬಯಸಿದನು, ಚಕ್ರದಿಂ ಶಿರವ ತರಿದನಾಗ ಹರಿಯು ಎದ್ದ ಪ್ರೀತಿಯಿಂದ ವೃಷಭಾಗಿರಿಯ ಕತೆ ಕೇಳು ಅಂತ ಹೇಳಿ. ಏನಂದ್ರೆ, ರಾಕ್ಷಸರಿಗೆ ತೊಂದರೆ ಕೊಡೋದು, ರಾಕ್ಷಸ ತೊಂದರೆ ಕೊಡೋದಕ್ಕೋಸ್ಕರ ಅಂತಾನೆ ತಪಸ್ಸು ಮಾಡುತ್ತಿದ್ದಂತೆ. ಅವನು ಉಗ್ರ ತಪಸ್ಸು ಅವನು. ಏನು ಅಂತಂದ್ರೆ, ತಾನು ಅಮರ ಇದಾಗಿರ್ಬೇಕು ಎಂದು ಸಾಯಬಾರದು. ಅದು ಸಾಧ್ಯವೇ ಇಲ್ಲ. ಪ್ರತಿಯೊಬ್ಬ ಮನುಷ್ಯನು ಹುಟ್ಟಿದ ಪ್ರತಿಯೊಬ್ಬರು ನಾವು ಹೋಗಲೇಬೇಕು ಅನ್ನೋದನ್ನು ಇಲ್ಲಿ. ಎರಡನೇ ಪ್ರಶ್ನೆಗೆ ನಿಮಗೆ ಬರ್ತಾ ಇದ್ದೀನಿ. ಸದ್ಧರ್ಮದಲ್ಲಿ ರತಿಪ್ರದಾಯಕಳೆಂದು ಪ್ರಸಿದ್ಧಿ ಹೊಂದಿರುವ ಎಷ್ಟು ತೀರ್ಥಗಳು ವೆಂಕಟಗಿರಿಯಲ್ಲಿವೆ? ಸದ್ಧರ್ಮದಲ್ಲಿ ರತಿಪ್ರದಾಯಕಳೆಂದು ಪ್ರಸಿದ್ಧಿ ಹೊಂದಿರುವ ಎಷ್ಟು ತೀರ್ಥಗಳು ವೆಂಕಟಗಿರಿಯಲ್ಲಿ ಇವೆ? ರತಿ ಪ್ರಸಿದ್ಧವಾದ 1008 ತೀರ್ಥಗಳು ಪ್ರಸಿದ್ಧಿ. ಇನ್ನೊಂದು ಸ್ವಲ್ಪ ಜೋರಾಗಿ ಇನ್ನೊಂದ್ಸಲ ಹೇಳ್ಬಿಡಿ. ರತಿ ಪ್ರಸಿದ್ಧವಾದಂತಹ 1008 ತೀರ್ಥಗಳು 1008 ತೀರ್ಥಗಳು ವೆಂಕಟಗಿರಿಯಲ್ಲಿವೆ. ಸರಿಯಾದ ಉತ್ತರ. ಅಂದ್ರೆ ಎಷ್ಟು ಪವಿತ್ರ ನದಿಗಳವು ಅಷ್ಟೇ ಅಲ್ಲ, ಕೆಲವೆಲ್ಲ ಇವೆ ಅಲ್ಲಿ ತೀರ್ಥಗಳು. ಎಂತಹ ಆಯಾಸ ಆಗಿದ್ರು ಕೂಡ ಪರಿಹಾರ ಆಗುತ್ತೆ. ಅಂಥ ಒಂದು ಎಳ್ನೀರು ಇದ್ದಂಗೆ ಇರುತ್ತೆ ರೀ ನೀರು. ಆ ರೀತಿ ಅಷ್ಟು ಶುದ್ಧವಾದಂಥ ಒಂದು ಪರಮಾತ್ಮನ ಅನುಗ್ರಹ ಅದು ಅಲ್ವಾ? ವೆಂಕಟಗಿರಿಯಲ್ಲಿ ಸಾಕ್ಷಾತ್ತಾಗಿ ಬಂದು ನಿಂತ ಸ್ವಯಂಭೂ ಅಲ್ವಾ? ಇನ್ನು ಮೂರನೇ ಪ್ರಶ್ನೆ ತಮಗೆ. ಎಲೆ, ಅಡಿಕೆ ಇತ್ಯಾದಿ ವಸ್ತುಗಳನ್ನು ಕಟ್ಟಿಕೊಂಡಿರುವ ಜರತಾರಿ ವಸ್ತ್ರವನ್ನು ಕುದುರೆ ಏರಿದ ಶ್ರೀನಿವಾಸನು ಎಲ್ಲಿ ಇಟ್ಟುಕೊಂಡಿದ್ದನು? ಎಲೆ, ಅಡಿಕೆ ಇತ್ಯಾದಿ ವಸ್ತುಗಳನ್ನು ಕಟ್ಟಿಕೊಂಡಿರುವ ಜರತಾರಿ ವಸ್ತ್ರ ಅವನ ಹತ್ರ ಮತ್ತೆ ಅಂತವೇ ಇರ್ತವೆ. ವಸ್ತ್ರವನ್ನು ಕುದುರೆ ಏರಿದ ಶ್ರೀನಿವಾಸನ ಎಲ್ಲಿ ಇಟ್ಕೊಂಡ ಅದನ್ನ? ಶ್ರೀನಿವಾಸ ಸಹಜವಾಗಿ ಪಂಚೆ ಅಥವಾ ದೋತ್ರ ಟೊಂಕದಲ್ಲೇ ಕಟ್ಕೊಂಡಿರೋಕೆ ಸಾಧ್ಯ. ಹಾಗಾಗಿ ಸೊಂಟದಲ್ಲಿ ಸಿಕ್ಕಿಸ್ಕೊಂಡು ಎಂಥ ವಸ್ತ್ರವನ್ನು ಹುಟ್ಟಿದ್ದ ಅವನು? ಜರತಾರಿ ವಸ್ತ್ರವನ್ನು ಹುಟ್ಟಿದ್ದ. ಸರಿಯಾದ ಉತ್ತರ. ಜರತಾರಿ ವಸ್ತ್ರವನ್ನು ಉಟ್ಕೊಂಡಿರುವಂತಹ ಪರಮಾತ್ಮ ಎಲೆ, ಅಡಿಕೆ ಇತ್ಯಾದಿ ವಸ್ತುಗಳನ್ನು ಸೊಂಟಕ್ಕೆ ಸಿಕ್ಕಿಸ್ಕೊಂಡಿದ್ದಂತೆ. ಯಾಕೆಂದ್ರೆ ಅವಾಗ ಒಂಚೂರು ಹಾಕೊಳ್ಳಿ ಬರುತ್ತೆ. ಓಕೆ. ಇನ್ನು ಕೊನೆಯ ಪ್ರಶ್ನೆ ತಮಗೆ. ಅದಕ್ಕಿಂತ ಮೊದಲು ನೀವು ಇಲ್ಲಿ ಒಂದು ಗೊಂಬೆಯನ್ನು ಕೂಡಿಸಿದ್ದೀರಿ. ಹೌದು. ಸುಮಾರು ಎಷ್ಟು ವರ್ಷದಿಂದ ನೀವು ಇದನ್ನೆಲ್ಲ ಇದು ಹೇಳಬೇಕು ಅಂದ್ರೆ, ನಮ್ಮ ಅಮ್ಮನ ಮನೇಲೂ ಈ ಪದ್ಧತಿ ಇತ್ತು, ನಮ್ಮ ಅತ್ತೆ ಮನೇಲೂ ಇತ್ತು. ಅವರುಗಳು ಅವ್ರ ಕಾಲದಿಂದ ಕೂಡಿಸ್ಕೊಂಡು ಬಂದಂತಹದ್ದು. ಅಲ್ಲೂ ಮುಂದುವರ್ಸ್ಕೊಂಡು ಹೋಗಿದ್ವಿ, ಇಲ್ಲೂ ಮುಂದುವರಿಸ್ತಾ ಇದೀವಿ. ವರ್ಷಗಳಿಂದ ನಡೀತಾ ಇದೆ. ನಾವು ಇದನ್ನ ಸುಮಾರು ಒಂದು 20 ವರ್ಷದಿಂದ ಮಾಡ್ತಾ ಇದ್ದೀವಿ. ಅಂದ್ರೆ ನಿಮಗೆ ನೆನಪಿಲ್ದಲೇ ಯಾವಾಗ ಶುರು ಮಾಡಿರಿ ಅಂತಂದ್ರೆ ಮೊದಲಿಂದಲೇ ಅವರಿಂದ ಶುರು ಮಾಡಿರಿ. ತುಂಬಾ ಸಂತೋಷ. ಯಾಕಂದ್ರೆ ಈ ಗೊಂಬೆ ಏನು ಹೇಳ್ತಾರೆ ಅಂದರೆ, ಗೊಂಬೆಯಾಟವಯ್ಯ ಬ್ರಹ್ಮಾಂಡವೇ ಆ ದೇವನಾಡುವ ಗೊಂಬೆಯಾಟವಯ್ಯ ಅಂತ ಹೇಳಿ ಇದನ್ನು ಕೂಡಿಸಿರೋ ಪ್ರತೀಕ ಏನು ಅಂತಂದರೆ, ನಾವು ಕೂಡ ಪರಮಾತ್ಮನ ಕೈಯಿನ ಗೊಂಬೆಗಳು, ಅವನು ಆಡಿಸಿದಂತೆ ಆಡೋರು ಅಂತನೋ ಅಂಥ ಒಂದು ನೆನಪು ನಮಗೆ ಬರ್ತಾ ಇರುತ್ತೆ. ನಾವು ಅವನ ಕೈಯಲ್ಲಿರುವಂಥ ಗೊಂಬೆಗಳು, ಕಟಪುತಲಿ ಅಂತಂತಾರಲ್ಲ ಅಲ್ವಾ? ಅವನು ಯಾರು ಆಡಿಸ್ತಾ ಇರ್ತಾನೋ ಅದಕ್ಕೆ ತಕ್ಕಂತೆ ನಾವು ಆಡಬೇಕು. ಅದಕ್ಕೆ ಒಳ್ಳೆಯದನ್ನು ಕೊಡು, ಒಳ್ಳೆ ಬುದ್ಧಿಯನ್ನು ಕೊಡು, ಒಳ್ಳೆ ಕಾರ್ಯಗಳನ್ನು ಮಾಡಿಸು, ಭಜನೆ ಇತ್ಯಾದಿಗಳನ್ನು ಮಾಡಿಸು ಅಂತ ಅವನಲ್ಲಿ ನಾವು ಕೇಳ್ಕೊಳ್ಬೇಕು ಅಲ್ವಾ? ಮುಂದೆ ಕೊನೆಯ ಪ್ರಶ್ನೆಗೆ ಹೋಗೋಣ.
ಮತ್ತೇನಾರು ತಮ್ಮ ಹವ್ಯಾಸ ಏನಾರು ಇದೆನಾ ಇದು ನಿಮಗೆ ಇದಕ್ಕೆ ಅಂದಂಗೆ ಇದಕ್ಕೂ ನೀವು ಮಾಡಬೇಕು ಅಂದ್ರೆ ಎಷ್ಟು ಟೈಮ್ ತಗೊಳುತ್ತೆ ನಿಮಗೆ? ಇದು ಎಷ್ಟು ದಿನಗಳು? ತುಂಬಾ ತಗೊಳತ್ತೆ. ಇದು ನಾನು ಒಬ್ಳೆ ಮಾಡೋಂತದ್ದಲ್ಲ, ತುಂಬಾ ಹೃದಯದ ಸಹಕಾರ ನನ್ನ ಯಜಮಾನರಿಂದಾಗ್ಲಿ, ನನ್ನ ಮಗನಿಂದಾಗ್ಲಿ, ನಮ್ಮ ಅತ್ತಿಗೆ, ನಮ್ಮ ಯಜಮಾನ್ರ ಅಕ್ಕನಿಂದ, ಪ್ರತಿಯೊಬ್ರು ತುಂಬಾ ಹೃದಯದ ಸಹಕಾರ, ನನಗಿಂತ ಹೆಚ್ಚಾಗಿ ಶ್ರಮ ವಹಿಸ್ತಾರೆ ಅವರು. ಇಂಥ ಒಂದು ಕಾರ್ಯ ಆಗ್ಬೇಕು ಅಂದ್ರೆ ಪ್ರತಿಯೊಂದ್ರಲ್ಲೂ ಅವ್ರ ಸಹಕಾರ ಇದೆ. ಭಜನೆ ಆಗ್ಬೇಕು, ಏನು ಒಂದ್ ಇದಿದ್ರು ಅವರುಗಳದ್ದು 100% ಸಹಕಾರ ಇದೆ. ಸಹಕಾರ ಇಲ್ಲದೆ ಯಾವ್ದು ತುಂಬಾ ಸಂತೋಷ. ಯಾಕೆಂದ್ರೆ ಈ ಸಹಕಾರ ಇಲ್ಲ ಅಂದ್ರೆ ನೀವು ಹೇಳದಂಗೆ ಆಗೋದಿಲ್ಲ. ಅದು ಅಲ್ಲದೆ ಇದನ್ನೆಲ್ಲ ಇಷ್ಟು ಸ್ಟೆಪ್ಸ್ ಮಾಡಿ ನೀವು ಇದು ಮಾಡಿ ಎಷ್ಟು ಚೆನ್ನಾಗಿ ಏನಂದ್ರೆ ಎಲ್ಲ ಇವು ಅಲಂಕಾರಗಳನ್ನ ಮಾಡಿದ್ದೀರಿ. ಒಂದೊಂದರಲ್ಲಿ ಒಂದೊಂದು ಸಂದೇಶ ಕೊಡುವಂತ ಒಂದು ಚಿತ್ರವನ್ನ ನೀವು ಅಲ್ಲಿ ಜೋಡಿಸಿದ್ದೀರಾ. ಆಮೇಲೆ ಹೋಗ್ತಾ ಇದೆ ನಮ್ಮ ಸಂಸ್ಕೃತಿ, ಅದು ವಾಪಸ್ ತರಬೇಕು ಅಂತ. ಹೌದೌದು. ಈಗ ಹಿಂದೂ ಸಂಸ್ಕೃತಿ ಸಂಸ್ಕಾರ ಬರಬೇಕು ಅಂತ ದೇಶದೆಲ್ಲ ಅತ್ಯಂತ ಎಲ್ಲ ಕಡೆಗೂ ನಡೀತಾ ಇದೆ. ಅದೇ ರೀತಿ ಒಂದು ಸಂಭ್ರಮವನ್ನು ನಿಮ್ಮ ಮನೆಯಲ್ಲಿ ಮಾಡಿದ್ದೀರಿ. ಈಗ ಕೊನೆ ಪ್ರಶ್ನೆಗೆ ಬರೋಣ. ಅಷ್ಟಮಿಯ ದಿನ ಪ್ರಭಾತ ಸಮಯದಲ್ಲಿ ಶ್ರೀನಿವಾಸನು ಯಾರನ್ನು ಕರೆದು ಬ್ರಹ್ಮನಲ್ಲಿಗೆ ಕಳುಹಿಸಿ ಎಲ್ಲರೂ ಸಿದ್ಧರಾಗುವಂತೆ ಸೂಚಿಸಿದನು. ಅಷ್ಟಮಿಯ ದಿನ ಪ್ರಭಾತ ಸಮಯದಲ್ಲಿ ಶ್ರೀನಿವಾಸನು ಯಾರನ್ನು ಕರೆದು ಬ್ರಹ್ಮನಲ್ಲಿಗೆ ಕಳುಹಿಸಿ ಎಲ್ಲರೂ ಸಿದ್ಧರಾಗಬೇಕು ಅಂತ ಸೂಚನೆಯನ್ನು ಕೊಡ್ತಾನೆ. ಶ್ರೀನಿವಾಸ ದೇವರು ಗರುಡ ದೇವರನ್ನ ಕಳಿಸ್ತಾರೆ. ಎಲ್ಲಿ? ಯಾರಲ್ಲಿ? ಬ್ರಹ್ಮದೇವರ ಕರ್ಕೊಂಡ್ ಬಾ, ನನ್ ಮದ್ವೆ ಸಂಭ್ರಮದಿಂದ ಆಗ್ಬೇಕು, ಅವರೆಲ್ಲ ಬರ್ದೆ ಸಾಧ್ಯ ಇಲ್ಲ ಅಂತ. ಕಲ್ಯಾಣೋತ್ಸವ. ಯಾಕೆಂದ್ರೆ ನೋಡ್ರಿ, ಇಂತ ಒಂದು ಒಳ್ಳೆ ಸುಸಂದರ್ಭದಲ್ಲಿ ಕಲ್ಯಾಣೋತ್ಸವಕ್ಕೆ ಬರಬೇಕು ಅಂತ ಹೇಳಿ ಗರುಡನನ್ನ ಬ್ರಹ್ಮನಲ್ಲಿ ಕಳುಹಿಸಿ ಎಲ್ಲರೂ ಸಿದ್ಧರಾಗಬೇಕು ಅಂತ ಪರಮಾತ್ಮ ಹೇಳ್ತಾನೆ. ಯಾಕಂದ್ರೆ ಈ ಒಂದು ಮದುವೆಯನ್ನ ಕಲಿಯುಗದ 28ನೇ ಕಲಿಯುಗದಲ್ಲಿ ನಾನು ಹವಣಿಸ್ಕೋತೀನಿ ಅಂತ ಹೇಳ್ದ. ಯಾಕೆ ಅಂದ್ರೆ ಭಕ್ತರಿಗೋಸ್ಕರ ಒಂದು. ಇನ್ನೊಂದು, ಕೃಷ್ಣಾವತಾರದಲ್ಲಿ ಒಂದು ಮದುವೆನೂ ನೋಡಿರ್ಲಿಲ್ಲ ತಾಯಿ ಯಶೋದೆ. ಆಕೆ ಇದನ್ನು ಕೂಡ ಪೂರೈಸಬೇಕು ಅಂತ ಹೇಳಿ ಈಗ ಮದುವೆಯನ್ನ ಮಾಡುತ್ತೇನೆ. ನಾವು ಎಲ್ಲಾ ಪ್ರಶ್ನೆಗಳಿಗೆ ತುಂಬಾ ಚೆನ್ನಾಗಿ ಉತ್ತರವನ್ನು ಹೇಳಿ ನಮ್ಮೊಂದಿಗೆ ಈ ರಥೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕೆ ತಮಗೆ ನಮ್ಮ ವಿದ್ಯಾಲಯದಿಂದ ಅನಂತ ಧನ್ಯವಾದ. ಕೊಲನ್ನ ಕೋಲೆ ಮುತ್ತಿನ ಕೋಲು ಕೊಲನ್ನ ಕೋಲೆ ಕೋಲ ನಾಡೋಣ ಬನ್ನಿ ಬಾಲ ವೆಂಕಟಪತಿ ಲೀಲೆ ಕೊಂಡಾಡುತ್ತಲೀ. ಕೋಲು ಕೊಲನ್ನ ಕೋಲೆ ಮುತ್ತಿನ ಕೋಲು ಕೊಲನ್ನ ಕೋಲೆ ಕೋಲ ನಾಡೋಣ ಬನ್ನಿ ಬಾಲ ವೆಂಕಟಪತಿ ಲೀಲೆ ಕೊಂಡಾಡುತ್ತಲೀ, ಲೀಲೆ ಕೊಂಡಾಡುತ್ತಲೀ. ಪರಮದಯಾಳು ಹರಿ ಭೃಗಮುನಿ ಭರದಿಂದೊದೆಯುತ್ತಿರೆ, ತಿರುಗಿ ಕಾಲಿಡಕೊಂಡು ಪರಿ ಸ್ತುತಿಸಿದ ಕೋಲು ಕೊಲನ್ನ ಕೋಲೆ. ಪರಮ ಚಂಚಲೆ ಲಕ್ಷ್ಮೀ ತಾ ಶ್ರೀ ಹರಿ ನಡತೆಯ ನೋಡಿ ಧರಿಸದೆ ಕೊಲ್ಲಾಪುರಕ್ಕೆ ನಡೆದಳು ಕೋಲು ಕೊಲನ್ನ ಕೋಲೆ. ಸಿರಿ ಇಲ್ಲದೆ ನಾನು ಒಬ್ಬನೇ ಇರಲಾರೆ